ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 4. ವ್ರತ ಮುಗಿದ ಸ್ವಲ್ಪ ಸಮಯದ ನಂತರ ಊಟದ ಸಮಯವಾದುದರಿಂದ ಅರುಂಧತಿ ಅವರು ಎಲ್ಲರನ್ನೂ ಊಟಕ್ಕೆ ಕಳುಹಿಸುತ್ತಾರೆ. ಎಲ್ಲರೂ ಅಲ್ಲಿಂದ ಹೋದ ಮೇಲೆ ಇವರಿಬ್ಬರನ್ನು ಪ್ರತ್ಯೇಕವಾಗಿ ಒಂದು ಟೇಬಲ್ ಹತ್ತಿರ ಕೂರಿಸಿ ಇಬ್ಬರಿಗೂ ಎಲೆಗಳಲ್ಲಿ ಬಡಿಸಿ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಲು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಕೂಡಲೇ ಆದಿ ಅಸಹನೆಯಿಂದ ತನ್ನ ಗ್ರ್ಯಾನಿ ಕಡೆ ನೋಡಿದರೆ ಗಾನವಿ ಬೆದರುತ್ತಾ ಆದಿ ಕಡೆ ನೋಡುತ್ತಾಳೆ. ಅಷ್ಟರಲ್ಲಿ ಅರುಂಧತಿ ಅವರು ಆದಿ ಗಾನವಿಗೆ ಸ್ವೀಟ್ ತಿನ್ನಿಸು ಎನ್ನುತ್ತಿದ್ದಂತೆ ಇನ್ನೂ ತಪ್ಪದಿದ್ದಾಗ ಒಂದು ಸ್ವೀಟ್ ತೆಗೆದುಕೊಂಡು ಅವಳ ಬಾಯಿಯಲ್ಲಿ ಬಲವಂತವಾಗಿ ಒಮ್ಮೆಲೆ ತುರುಕುತ್ತಾನೆ. ಅದನ್ನು ಅತಿ ಕಷ್ಟದಿಂದ ತಿಂದ ಗಾನವಿ ಒಮ್ಮೆಲೆ ಬಾಯಿಗೆ ಹಾಕಿದ್ದರಿಂದ ಕೆಮ್ಮುತ್ತಿದ್ದರೆ ಅಲ್ಲೇ ಇದ್ದ ಕಲ್ಪ ಗಾನವಿಯ ತಲೆ ಸವರಿ ನೀರಿನ ಗ್ಲಾಸ್ ಅವಳ ಕೈಗೆ ನೀಡಿ ಕುಡಿಯಲು ಹೇಳುತ್ತಾಳೆ. ಮೆಲ್ಲಗೆ, ಅಣ್ಣ, ಅತ್ತಿಗೆ ಎಲ್ಲೂ ಹೋಗುತ್ತಿಲ್ಲ, ಹೀಗೆ ಒಮ್ಮೆಲೆ ಬಾಯಿಗೆ ಹಾಕಲು ಎನ್ನಲು ಕೋಪದಿಂದ ಕಲ್ಪನ ಕಡೆ ನೋಡುತ್ತಾನೆ. ಆ ನೋಟಕ್ಕೆ ಹೆದರಿ ಅವಳು ಅರುಂಧತಿಯವರ ಹಿಂದೆ ಹೋಗಿ ನಿಲ್ಲುತ್ತಾಳೆ. ಗಾನವಿ ಗ್ಲಾಸ್ನಿಂದ ಸ್ವಲ್ಪ ನೀರು ಕುಡಿದು ಸಾವರಿಸಿಕೊಂಡು ಆದಿ ಕಡೆ ಭಯದಿಂದ ನೋಡುತ್ತಾಳೆ. ಏನು ಎಂಬಂತೆ ಒಂದು ಆಟಿಟ್ಯೂಡ್ ಲುಕ್ ನೀಡುತ್ತಾನೆ ಆದಿತ್ಯ. ಅದಕ್ಕೆ ಏನೂ ಇಲ್ಲ ಎಂಬಂತೆ ತಲೆ ತಗ್ಗಿಸಿಕೊಳ್ಳುತ್ತಾಳೆ. ಆದರೆ ಆದಿ ಕಡೆ ನೋಡಿದ ಗಾನವಿಗೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಕಾಣಿಸುವುದಿಲ್ಲ. ಅಸಲಿಗೆ ಇವರು ನನ್ನನ್ನು ಇಷ್ಟಪಟ್ಟು ಮದುವೆಯಾಗಿದ್ದಾರಾ ಎಂಬ ಅನುಮಾನ ಬರುತ್ತದೆ ಗಾನವಿಗೆ. ಆದರೆ ಅದಕ್ಕೆ ಉತ್ತರ ಯಾರನ್ನ ಕೇಳಬೇಕೋ ತಿಳಿಯದು. ಆದಿಯನ್ನು ಕೇಳುವ ಧೈರ್ಯವಿಲ್ಲ. ಅಷ್ಟರಲ್ಲೇ ಅವರ ಸುತ್ತಲಿದ್ದವರೆಲ್ಲರೂ ಆದಿ ಗಾನವಿಗೆ ಸ್ವೀಟ್ ತಿನ್ನಿಸಿದ್ದಕ್ಕೆ ಚಪ್ಪಾಳೆ ತಟ್ಟಿದ್ದರಿಂದ ಆಲೋಚನೆಗಳಿಂದ ಹೊರಬರುತ್ತಾಳೆ ಗಾನವಿ. ಅರುಂಧತಿ ಅವರು, ಗಾನವಿ, ಈಗ ನೀನು ತಿನ್ನಿಸಮ್ಮ ಎನ್ನುತ್ತಾರೆ. ಅದಕ್ಕೆ ತನ್ನ ಎಲೆಯಲ್ಲಿದ್ದ ಒಂದು ಸ್ವೀಟ್ ತೆಗೆದುಕೊಂಡು ಆದಿ ಕಡೆ ಭಯದಿಂದ ನೋಡುವಷ್ಟರಲ್ಲಿ ನೇರವಾಗಿ ತನ್ನನ್ನೇ ನೋಡುತ್ತಿರುವ ಆ ನೋಟಕ್ಕೆ ತಲೆ ತಗ್ಗಿಸಿ ಅವನ ಬಾಯಿಯ ಹತ್ತಿರ ಕೈ ಒಯ್ಯುತ್ತಾಳೆ. ಆ ಕೈ ಸ್ವಲ್ಪ ಪಕ್ಕಕ್ಕೆ ಹೋಗಿದ್ದರಿಂದ ಕಲ್ಪ, ಅತ್ತಿಗೆ ಸ್ವಲ್ಪ ನೋಡಿ ತಿನ್ನಿಸಿ, ಎಲ್ಲಿ ಇಡುತ್ತಿದ್ದೀರೋ ಎಂದು ತಮಾಷೆ ಮಾಡಿದ ಕೂಡಲೇ ತಲೆ ಎತ್ತಿ ನೋಡಿದ ಗಾನವಿ ತನ್ನ ಕೈ ಎಲ್ಲಿದೆಯೋ ಅಂತ ನೋಡುವಷ್ಟರಲ್ಲಿ ಕೋಪದಿಂದ ತನ್ನನ್ನೇ ನೋಡುತ್ತಿರುವ ಆದಿ ಕಾಣಿಸುತ್ತಾನೆ. ಈ ಬಾರಿ ಸರಿಯಾಗಿ ಬಾಯಿಯ ಹತ್ತಿರ ಸ್ವೀಟ್ ನೀಡುತ್ತಾಳೆ ಗಾನವಿ. ಆದಿ ಅದನ್ನು ತೆಗೆದುಕೊಳ್ಳುತ್ತಾ ಗಾನವಿಯ ಬೆರಳನ್ನು ಕಚಕ್ಕನೆ ಕಚ್ಚುತ್ತಾನೆ. ಅದಕ್ಕೆ ಗಾನವಿ ಆದಿ ಕಡೆ ಕಿರುಕೋಪದಿಂದ ನೋಡುತ್ತಿದ್ದರೆ ಅವಳು ಹೇಗೆ ನೋಡಿದರೂ ತನಗೆ ಸಂಬಂಧವಿಲ್ಲ ಎಂಬಂತೆ ಬಾಯಲ್ಲಿದ್ದ ಸ್ವೀಟ್ ತಿನ್ನುತ್ತಿರುತ್ತಾನೆ ಆದಿ. ಸುತ್ತಲಿದ್ದವರು ಅವರಿಬ್ಬರನ್ನು ನೋಡಿ ಮುಸಿ ಮುಸಿ ನಗುತ್ತಿದ್ದರೆ ಗಾನವಿಗೆ ಮಾತ್ರ ಆದಿಯ ತುಟಿಗಳ ಸ್ಪರ್ಶ ತನ್ನ ಕೈಬೆರಳಿಗೆ ತಗುಲಿದ ಕೂಡಲೇ ಮೈ ಜುಮ್ಮೆನ್ನುತ್ತದೆ. ತಕ್ಷಣ ತನ್ನ ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾಳೆ. ನಂತರ ಭೋಜನ ಮುಗಿಸಿ ಎಲ್ಲರೂ ಅವರ ಮನೆಗಳಿಗೆ ಹೋಗುತ್ತಾರೆ. ಬೆಳಗಿನಿಂದ ಸುಸ್ತಾಗಿದ್ದೀಯ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಅಮ್ಮ ಎಂದು ಹೇಳಿ ಗಾನವಿಯನ್ನು ಮತ್ತೆ ಗೆಸ್ಟ್ ರೂಮ್ಗೆ ಕಳುಹಿಸುತ್ತಾರೆ ಅರುಂಧತಿ ಅವರು. ಸರಿ ಅಮ್ಮಮ್ಮ ಅವರೇ ಎಂದು ಹೇಳಿ ರೂಮ್ಗೆ ಹೋದ ಗಾನವಿ ಆ ಸೀರೆ ಒಡವೆಗಳನ್ನೆಲ್ಲ ತೆಗೆದು ಸಾಮಾನ್ಯ ಸೀರೆ ಉಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಸಾಯಂಕಾಲ 6 ಗಂಟೆಯಾಗುತ್ತಿರಲು ಕೃಷ್ಣಕುಮಾರ್ ಅವರು ಬರುತ್ತಾರೆ. ಹಿಂದೆ ಡ್ರೈವರ್ ಲಗೇಜ್ ತಂದು ರೂಮ್ನಲ್ಲಿ ಇಟ್ಟು ಹೋಗುತ್ತಾನೆ. ಕೃಷ್ಣಕುಮಾರ್ ಅವರು ಬಂದ ಕೂಡಲೇ ಹಜಾರದಲ್ಲಿದ್ದ ಶಾಂಭವಿಯನ್ನು ಗಮನಿಸಿಕೊಳ್ಳದೆ ಅಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಅರುಂಧತಿಯವರ ಬಳಿಗೆ ಹೋಗಿ, ಹೇಗಿದ್ದೀಯಮ್ಮ ಎಂದು ಕೇಳಿ, ಮಧ್ಯಾಹ್ನಕ್ಕೆ ಬರಬೇಕೆಂದಿದ್ದೆ ಅಮ್ಮ, ಆದರೆ ಫ್ಲೈಟ್ ಡಿಲೇ ಆಯಿತು, ಅದಕ್ಕೆ ಸಮಯಕ್ಕೆ ಬರಲಾಗಲಿಲ್ಲ ಎಂದು ಸಮಜಾಯಿಷಿ ನೀಡುತ್ತಾರೆ ಕೃಷ್ಣಕುಮಾರ್ ಅವರು. ಅದಕ್ಕೆ ಪರವಾಗಿಲ್ಲ ಬಿಡು ಕೃಷ್ಣ ಎಂದು ಹೇಳಿ ಸೀತಮ್ಮನನ್ನು ಕರೆದು, ಸೀತಮ್ಮ, ಗಾನವಿಯನ್ನು ಒಂದು ಬಾರಿ ಕರೆದುಕೊಂಡು ಬಾ ಎಂದು ಗಾನವಿ ಬಳಿಗೆ ಕಳುಹಿಸುತ್ತಾರೆ. ಸೀತಮ್ಮ ಹೋಗಿ ಗಾನವಿಗೆ
ಅಮ್ಮ ಅವರೇ, ನಿಮ್ಮನ್ನು ದೊಡ್ಡಮ್ಮ ಅವರು ಕರೆದುಕೊಂಡು ಬರಲು ಹೇಳಿದ್ದಾರೆ ಎನ್ನಲು, ಯಾಕೆ ಸೀತಮ್ಮ ಎಂದು ಕೇಳುತ್ತಾಳೆ ಗಾನವಿ. ದೊಡ್ಡ ಯಜಮಾನರು ಈಗಷ್ಟೇ ಊರಿನಿಂದ ಬಂದಿದ್ದಾರೆ ಅಮ್ಮ ಎನ್ನಲು, ದೊಡ್ಡ ಯಜಮಾನರು ಅಂದರೆ ಎಂದು ಗಾನವಿ ಸೀತಮ್ಮನ ಕಡೆ ನೋಡಿದ್ದಕ್ಕೆ, ಚಿಕ್ಕ ಯಜಮಾನರ ಅವರ ತಂದೆಯಮ್ಮ ಎನ್ನುತ್ತಾಳೆ. ಅಂದರೆ ಮಾವನವರ ಎಂದುಕೊಂಡು, ಸರಿ ಸೀತಮ್ಮ ಎಂದು ಹೊರಗೆ ಬರುತ್ತಾಳೆ. ಒಳಗಿನಿಂದ ಹೊರಬಂದ ಗಾನವಿ ಎದುರಿಗೆ ಕಾಣಿಸುತ್ತಿರುವ ಕೃಷ್ಣಕುಮಾರ್ ಅವರನ್ನು ನೋಡುತ್ತಾಳೆ. ಅಷ್ಟರಲ್ಲಿ ಅರುಂಧತಿ ಅವರು, ಗಾನವಿ ಇತ್ತ ಬಾರಮ್ಮ ಎಂದು ಕರೆದು, ಇವರು ನಿಮ್ಮ ಮಾವನವರು, ಆದಿಯವರ ತಂದೆ ಎಂದು ನಿಮ್ಮ ಮಾವನವರ ಹತ್ತಿರ ಆಶೀರ್ವಾದ ತಗೋ ಅಮ್ಮ ಎನ್ನುತ್ತಾರೆ. ತಕ್ಷಣ ಅವರ ಬಳಿ ಹೋಗಿ ಅವರ ಕಾಲಿಗೆ ನಮಸ್ಕರಿಸುತ್ತಾಳೆ ಗಾನವಿ. ಚೆನ್ನಾಗಿ ಇರಮ್ಮ ಎಂದು ಹರಸುತ್ತಾರೆ. ಮೇಲೆದ್ದು ಬೆದರುತ್ತಾ ಅವರನ್ನು ನೋಡುತ್ತಿರುವ ಅಮಾಯಕ ಗಾನವಿಯನ್ನು ನೋಡಿ, ನಿಜವಾಗಿಯೂ ಬಂಗಾರದ ಬೊಂಬೆಯಂತಿದ್ದಾಳೆ ಎಂದುಕೊಳ್ಳುತ್ತಾರೆ. ನಮ್ಮ ಅಮ್ಮ ಆದಿಗಾಗಿ ಹುಡುಗಿಯನ್ನು ನೋಡಿದ್ದಾಳೆಂದರೆ ಅವಳ ಮೇಲೆ ನಂಬಿಕೆ ಇತ್ತು. ಆದರೆ ಶಾಂಭವಿ ಮಾತುಗಳನ್ನು ಕೇಳಿದ ಮೇಲೆ ಅವಳು ಹೇಗಿರುತ್ತಾಳೋ ಎಂದು ಸ್ವಲ್ಪ ಆತಂಕವಿತ್ತು. ಆದರೆ ಅವಳ ವಿನಯ, ಶಾಂತತೆ ನೋಡುತ್ತಿದ್ದರೆ ಆದಿಗೆ ಇರುವ ಕೋಪಕ್ಕೆ ಇಂತಹ ಹುಡುಗಿಯೇ ಸರಿಯಾಗಿರುತ್ತಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ, ಆ ಹುಡುಗೆ, ಆ ವಿನಯ ಎಲ್ಲವೂ ರಂಜಿನಿಯಂತೆಯೇ ಇವೆ ಅಲ್ವಾ ಅಮ್ಮ ಎಂದು ಅರುಂಧತಿ ಅವರೊಂದಿಗೆ ಹೇಳುತ್ತಾರೆ. ಹೌದು ಕೃಷ್ಣ, ಅದಕ್ಕೆ ನನಗೆ ನೋಡಿದ ಕೂಡಲೇ ಇಷ್ಟವಾಯಿತು. ತಕ್ಷಣ ನಮ್ಮ ಆದಿಗೆ ಸರಿಯಾದ ಜೋಡಿ ಅನ್ನಿಸಿತು. ಅದಕ್ಕೆ ನಿನಗೆ ಫೋನ್ ಮಾಡಿ ಆದಿಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿತು ಎನ್ನುತ್ತಾರೆ ಅರುಂಧತಿ ಅವರು. ಆದಿಗೆ ತಕ್ಕ ಪತ್ನಿಯಂತೆ ಇದ್ದಾಳೆ ಅಮ್ಮ ಎಂದು ಗಾನವಿಯನ್ನು ಹೊಗಳುತ್ತಾರೆ ಕೃಷ್ಣಕುಮಾರ್ ಅವರು. ಪಕ್ಕದಲ್ಲಿದ್ದ ಶಾಂಭವಿ ಬಂದಿದ್ದೇ ತಡ ಸೊಸೆಯ ಭಜನೆ ಶುರು ಮಾಡಿದ್ದಾರೆ. ಇನ್ನು ನಾನು ಇವರಿಗೆ, ನಿಮ್ಮ ತಾಯಿ ನಿಮಗೆ ಹೇಳದೆ ಕೇಳದೆ ನಿಮ್ಮ ಮಗನಿಗೆ ಮದುವೆ ಮಾಡಿದರು ಎಂದು ಎತ್ತಿ ಕಟ್ಟಿ ಇವಳನ್ನು ಈ ಮನೆಯಿಂದ ಹೇಗಾದರೂ ಹೊರಕ್ಕೆ ಕಳುಹಿಸಿ ಕಾವ್ಯಾಳನ್ನು ಕೊಟ್ಟು ಮದುವೆ ಮಾಡೋಣ ಅಂದುಕೊಂಡರೆ ಇಲ್ಲಿ ಏನೋ ನಡೆಯುತ್ತಿದೆ ಅಂದುಕೊಂಡು, ಆದರೂ ಇವಳನ್ನು ನೋಡಿದರೆ ಯಾವಾಗಲೂ ಸತ್ತ ಇವರ ಹೆಂಡತಿ ನೆನಪಾಗುತ್ತಿದೆಯಂತೆ. ಇಷ್ಟು ವರ್ಷ ನಾನು ಎಷ್ಟೇ ಪ್ರಯತ್ನಿಸಿ ಆ ಹೆಸರನ್ನು ಕೂಡ ಎತ್ತದಂತೆ ಮಾಡಿದರೆ ಬಂದ ಮೊದಲ ದಿನವೇ ಇದು ಅವಳನ್ನು ನೆನಪಿಸಿದೆಯೇ? ಅಂದರೆ ಇವರಿಗೆ ಇನ್ನೂ ರಂಜನಿಯ ನೆನಪು ಹಸಿರಾಗಿದೆಯೇ ಎಂದು ಅಂದುಕೊಳ್ಳುತ್ತಾಳೆ. ಇನ್ನೂ ಸಂಕೋಚದಿಂದಲೇ ನೋಡುತ್ತಿರುವ ಸೊಸೆಯನ್ನು ನೋಡಿ, ಇಲ್ಲಿ ನೀನು ಹೊಸಬಳು ಎಂದು ಭಯಪಡುವ ಅಗತ್ಯವೇನಿಲ್ಲ ಅಮ್ಮ. ನಿನಗೆ ಏನಾದರೂ ಬೇಕಾದರೆ ಅಮ್ಮನಿಗೆ ಅಥವಾ ನನಗೆ ಹೇಳು, ಯಾವುದೇ ಸಂಶಯ ಬೇಡ. ನಾನು ನಿನಗೆ ತಂದೆ ಇದ್ದಂತೆ. ನನ್ನ ಹತ್ತಿರ ಏನಾದರೂ ಹೇಳಲು ಹಿಂಜರಿಯುವ ಅವಶ್ಯಕತೆ ಇಲ್ಲ. ನನ್ನನ್ನು ನಿನ್ನ ತಂದೆಯೆಂದೇ ಭಾವಿಸು ಎಂದು ಹೇಳಿ, ಯಾವುದೇ ವಿಷಯವಿದ್ದರೂ ನಮಗೆ ಹೇಳಲು ಮುಜುಗರ ಪಡಬೇಡ ಎಂದು ಮತ್ತೊಮ್ಮೆ ಹೇಳುತ್ತಾರೆ ಕೃಷ್ಣಕುಮಾರ್ ಅವರು. ಗಾನವಿಗೆ ಕೃಷ್ಣ ಅವರ ಮಾತುಗಳನ್ನು ಕೇಳಿ ತೀರಿ ಹೋದ ತನ್ನ ತಂದೆಯ ನೆನಪಾಗಿ, ತನ್ನ ತಂದೆಯೂ ಇದ್ದಿದ್ದರೆ ಇಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದರು ಅಲ್ಲವಾ ಎಂದು ಅಂದುಕೊಳ್ಳುತ್ತಾ, ಕಣ್ಣಲ್ಲಿ ತುಂಬಿದ ನೀರನ್ನು ಯಾರಿಗೂ ಕಾಣದಂತೆ ಸರಿಪಡಿಸಿಕೊಂಡು ತಲೆ ತೂಗುತ್ತಾಳೆ. ನಂತರ ಕೃಷ್ಣ ಅವರು ಫ್ರೆಶ್ ಆಗಿ ಬರುತ್ತೇನೆ ಕಣಮ್ಮ ಎಂದು ಹೇಳಿ ಮೇಲೆ ಹೋಗುತ್ತಾರೆ. ಕೃಷ್ಣ ಅವರು ಮೇಲೆ ಹೋದ ಕೂಡಲೇ ಯಾರೂ ನೋಡದಂತೆ ಅವರ ಹಿಂದೆಯೇ ಶಾಂಭವಿ ಕೂಡ ಗಬಗಬನೆ ಮೇಲೆ ಹೋಗುತ್ತಾಳೆ. ರೂಮ್ಗೆ ಹೋದ ನಂತರ ಅವರು ಫ್ರೆಶ್ ಆಗುವುದಕ್ಕೂ ಮೊದಲೇ, ಹೇಗಿದ್ದಾಳೆ ನಿಮ್ಮ ಸೊಸೆ ಎಂದು ಕೇಳುತ್ತಾಳೆ. ಕೃಷ್ಣ ಅವರು ತಮ್ಮ ಕೋಟ್ ಕಳಚಿ ಟೈ ತೆಗೆಯುತ್ತಾ, ಏನು ನನ್ನ ಸೊಸೆ ಎಂದು ಎಳೆದಾಡುತ್ತಾ ಇದ್ದೀಯಾ? ಅವಳು ನಿನಗೂ ಸೊಸೆಯೇ, ಆ ವಿಷಯ ಕೂಡ ನೆನಪಿಟ್ಟುಕೋ ಎನ್ನಲು, ಕೆಳಗೆ ಅವಳನ್ನು ತುಂಬ ಹೊಗಳಿದ ಹಾಗಿದೆ. ಅಂದರೆ ನೀವು ಇನ್ನೂ ನಿಮ್ಮ ಮೊದಲ ಹೆಂಡತಿಯನ್ನು ಮರೆತಿಲ್ಲ ಅನ್ನಿಸುತ್ತೆ ಎಂದು ಚುಚ್ಚುತ್ತಾಳೆ. ತಮ್ಮ ಕೈಯಲ್ಲಿದ್ದ ವಾಚ್ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಡುತ್ತಾ, ಮರೆಯಲು ಅವಳೇನು ವಸ್ತುವಲ್ಲ, ನನ್ನ ಜೀವನದ ಸುಂದರ ನೆನಪು
ಎನ್ನಲು ನಾನು ನಿಮ್ಮನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ನೀವು ಇನ್ನೂ ಅವಳನ್ನು ಮರೆತಿಲ್ಲವಾ ಎಂದಾಗ ಹೇಳಿದೆ ಅಲ್ವಾ, ಮರೆಯಲು ಅವಳು ನನ್ನ ಜೀವನವನ್ನು ಹಂಚಿಕೊಂಡ ನನ್ನಲ್ಲಿ ಅರ್ಧ ಭಾಗ. ಅವಳನ್ನು ಮರೆಯುವುದು ಎಂಬುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವಳ ಜೊತೆ ನಾನು ಎಷ್ಟು ಸಂತೋಷವಾಗಿದ್ದೆನೋ ಅದಕ್ಕೆ ಸಾಕ್ಷಿ ಆದಿ ಎಂದು ಹೇಳಿದಾಗ, ಇಷ್ಟು ವರ್ಷ ಕಳೆದರೂ ತನ್ನ ಗಂಡ ಮೊದಲ ಹೆಂಡತಿಯನ್ನು ಮರೆತಿಲ್ಲವೆಂದು ಕೋಪ ಪಡುತ್ತಾಳೆ ಶಾಂಭವಿ. ಆದರೆ ಇನ್ನೂ ಆ ವಿಷಯ ಮುಂದುವರೆಸಿದರೆ ಎಲ್ಲಿಗೆ ಹೋಗುತ್ತದೋ ಎಂದು ಹೆದರಿ ಅಲ್ಲಿಗೆ ಕಟ್ ಮಾಡಿ, ಏನು ಆ ಹುಡುಗಿ ಯಾರೋ ಏನೋ ಅತ್ತೆಯವರನ್ನು ಕೇಳಲಿಲ್ಲವಲ್ಲವೇ ಎಂದು ಈ ವಿಷಯಕ್ಕೆ ಎಳೆಯುತ್ತಾಳೆ. ಏನು ಕೇಳಬೇಕು ಶಾಂಭವಿ? ಆ ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ ಎಂಬುದು ಅವಳ ಕಣ್ಣಲ್ಲೇ ತಿಳಿಯುತ್ತದೆ. ಹಾಗಿದ್ದಾಗ ಯಾರಾದರೆ ಏನಂತೆ ಅನ್ನುತ್ತಾನೆ. ಅಂದರೆ ನೋಡಲು ಚೆನ್ನಾಗಿದ್ದರೆ ಸಾಕ? ಅವಳು ಯಾವ ಮನೆಯವಳೋ, ತಂದೆ ತಾಯಿ ಯಾರೋ, ಯಾರ ಪಾಲನೆಯಲ್ಲಿ ಬೆಳೆದಳೋ ಏನೂ ಅಗತ್ಯವಿಲ್ಲವೇ ಅಂದಾಗ ಶರ್ಟ್ ಬಟನ್ಸ್ ಒಂದೊಂದಾಗಿ ಬಿಚ್ಚುತ್ತಾ ಶಾಂಭವಿ ಕಡೆ ಕೋಪದಿಂದ ನೋಡುತ್ತಾ, ಊರಿನಿಂದ ಬಂದ ಗಂಡನಿಗೆ ಕನಿಷ್ಠ ನೀರು ಕೂಡ ನೀಡದೆ ಪ್ರಶ್ನೆಗಳನ್ನು ಹಾಕುತ್ತಿರುವ ನಿನ್ನನ್ನು ಏನನ್ನಬೇಕು ಅಂದಾಗ ನಿಮ್ಮ ವರ್ತನೆಯನ್ನು ಏನೆಂದುಕೊಳ್ಳಲಿ ಅನ್ನುತ್ತಾಳೆ. ಅವಳ ತಂದೆ ತಾಯಿ ಯಾರಾದರೂ, ಅವಳು ಯಾರ ಪಾಲನೆಯಲ್ಲಿ ಬೆಳೆದರೂ ಇಲ್ಲಿ ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸಿಲ್ಲವಲ್ಲ. ಎಲ್ಲರೊಂದಿಗೂ ನಿಧಾನವಾಗಿಯೇ ಮಾತನಾಡುತ್ತಾಳೆ. ಅದರಿಂದ ಅರ್ಥವಾಗುತ್ತದೆ ಅವಳ ನಡವಳಿಕೆ ಎಂತಹದೆಂದು. ಇನ್ನೂ ನೀನು ಅದರ ಬಗ್ಗೆ ಚಿಂತಿಸಬೇಡ ಎಂದು ಗಟ್ಟಿಯಾಗಿ ಹೇಳುತ್ತಾರೆ. ಆದರೂ ಪಾಲನೆಯ ಬಗ್ಗೆ ಮಾತನಾಡಲು ನಿನಗೇನು ಅರ್ಹತೆ ಇದೆ ಶಾಂಭವಿ? ಚಿಕ್ಕಂದಿನಿಂದ ತಾಯಿ ಇಲ್ಲದ ಮಗು ಎಂದು ಅವಳನ್ನು ನಿಮ್ಮ ಅಣ್ಣ ಒಬ್ಬನೇ ಸಾಕಿ ಬೆಳೆಸಲು ಸಾಧ್ಯವಿಲ್ಲವೆಂದು ಇಬ್ಬರನ್ನು ಈ ಮನೆಗೆ ಕರೆತಂದು ಇಲ್ಲಿಯೇ ಬೆಳೆಸಿದೆವು. ಕಾವ್ಯ ನಿನ್ನ ಪಾಲನೆಯಲ್ಲೇ ಬೆಳೆದಳು ತಾನೆ. ಅವಳು ಇಂದು ಮನೆಯಲ್ಲಿ ಏನು ಮಾಡಿದಳು? ಇಂದು ಮನೆಯಲ್ಲಿ ಪೂಜೆ ಇದೆ ಎಂದು ನಿನ್ನೆಯೇ ಅಮ್ಮ ಎಲ್ಲರಿಗೂ ಹೇಳಿದ್ದರು ತಾನೆ. ಅವಳಿಗೂ ಈ ವಿಷಯ ತಿಳಿದೇ ಇರುತ್ತದೆ ಅಲ್ವಾ? ಹಾಗಿದ್ದರೂ ಎಲ್ಲರ ಮುಂದೆ ಅವಳು ಇಂದು ಮನೆಯಲ್ಲಿ ಹೇಗಿದ್ದಳು? ದೊಡ್ಡವರು ಸಣ್ಣವರು ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೊಂದಿಗೆ ಹೇಗೆ ವರ್ತಿಸಿದಳು ಎಂದು ಕೇಳಿದ ಕೂಡಲೇ ಬಾಯಿ ತೆರೆದು ನೋಡುತ್ತಾಳೆ ಶಾಂಭವಿ. ನೀವು ಇಷ್ಟೊತ್ತಿಗೆ ತಾನೇ ಬಂದಿದ್ದು, ಮನೆಯಲ್ಲಿ ಇಲ್ಲದ ನಿಮಗೆ ಈ ವಿಷಯಗಳೆಲ್ಲ ಹೇಗೆ ತಿಳಿಯಿತು ಎಂದುಕೊಳ್ಳುತ್ತಿದ್ದರೆ ಏನು? ಮನೆಯ ವಿಷಯಗಳು ನನಗೇಗೆ ತಿಳಿಯಿತು ಎಂದು ಆಲೋಚಿಸುತ್ತಿದ್ದೀಯಾ? ನಾನು ಮನೆಯಲ್ಲಿ ಇಲ್ಲದ ಮಾತ್ರಕ್ಕೆ ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯದು ಎಂದುಕೊಳ್ಳಬೇಡ. ಆದರೂ ನನ್ನಿಂದ ಯಾವುದೇ ವಿಷಯಗಳು ಮುಚ್ಚಿಡಲು ಸಾಧ್ಯವಿಲ್ಲ ಎನ್ನುವಂತೆ ಶಾಂಭವಿ ಕಡೆ ಒಂದು ನೋಟ ಬೀರಿ ಕಬೋರ್ಡ್ನಿಂದ ಟವಲ್ ತೆಗೆದುಕೊಂಡು ಫ್ರೆಶ್ ಆಗಲು ಹೋಗುತ್ತಾರೆ ಕೃಷ್ಣಕುಮಾರ್ ಅವರು. ಅವರು ಹಾಗೆ ಹೋದ ಕೂಡಲೇ ಮನೆಯ ವಿಷಯಗಳು ಅವರಿಗೆ ಹೇಗೆ ತಿಳಿದಿರಬಹುದು ಎಂದು ಆಲೋಚಿಸಿದ ಶಾಂಭವಿಗೆ ಅದು ಕಲ್ಪಾಳ ಕೆಲಸ ಎಂದು ಅರ್ಥವಾಯಿತು. ಇವಳು ತಂದೆಗೆ ಮನೆಯಲ್ಲಿ ಏನಾಗುತ್ತದೋ ಎಲ್ಲವನ್ನೂ ಮುಟ್ಟಿಸುತ್ತಾಳೆ. ಎಷ್ಟಾದರೂ ಅಪ್ಪನ ಮಗಳು ಅಲ್ಲವೇ? ಎತ್ತ ತಾಯಿಯಾದ ನನ್ನನ್ನು ಮಾತ್ರ ನಾನು ಅವಳಿಗೆ ಏನೂ ಅಲ್ಲ ಎನ್ನುವಂತೆ ವರ್ತಿಸುತ್ತಾಳೆ ಎಂದು ಕಲ್ಪಾಳನ್ನು ಬೈಯುತ್ತಾ, ಅಸಲಿಗೆ ಮೊದಲು ಕಾವ್ಯಾಳನ್ನು ಅನ್ನಬೇಕು. ಬೆಳಿಗ್ಗೆ ಅಷ್ಟೊಂದು ಹೇಳಿ ಬಂದೆ, ಆದರೂ ಅವಳು ಹೇಗೆ ಕೆಳಗೆ ಬಂದಿದ್ದಾಳೋ ಎಂದು ನೆನಪಿಸಿಕೊಂಡು ತನ್ನ ಕೋಪವನ್ನು ಕಾವ್ಯ ಮೇಲೆ ವರ್ಗಾಯಿಸಿ ಅವಳ ರೂಮ್ಗೆ ಹೋಗುತ್ತಾಳೆ. ಶಾಂಭವಿ ಕಾವ್ಯ ರೂಮ್ಗೆ ಹೋಗುವಷ್ಟರಲ್ಲಿ ಕಾವ್ಯ ನೈಟ್ ಡ್ರೆಸ್ನಲ್ಲಿ ಫೋನ್ನಲ್ಲಿ ಹಾಡುಗಳನ್ನು ಕೇಳುತ್ತಾ ಇಯರ್ ಬಡ್ಸ್ ಕಿವಿಗಿಟ್ಟುಕೊಂಡು ಕೆಳಗೆ ಏನು ನಡೆದರೂ ತನಗೆ ಸಂಬಂಧವಿಲ್ಲ ಎನ್ನುವಂತೆ ಬೆಡ್ ಮೇಲೆ ನಿಂತು ಕೂದಲು ಹರಡಿಕೊಂಡು ಅಡ್ಡಾದಿಡ್ಡಿಯಾಗಿ ತೂಗುತ್ತಾ ತಲೆಯನ್ನು ಅತ್ತ ಇತ್ತ ತಿರುಗಿಸುತ್ತಾ ತನ್ನ ಲೋಕದಲ್ಲಿ ತಾನು ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಿರುತ್ತಾಳೆ. ಕಾವ್ಯಾಳನ್ನು ಆ ಡ್ರೆಸ್ ಹಾಕಿಕೊಂಡು ಬಂದಿದ್ದಕ್ಕೆ ಬೈಯೋಣ ಎಂದು ಬಂದ ಶಾಂಭವಿ ಅವಳನ್ನು ಹಾಗೆ ನೋಡಿ, ಈ ಹುಡುಗಿಗೆ ಏನು ಗೊತ್ತಾಗುವುದಿಲ್ಲವೇ? ಇವಳಿಗೆ ಯಾವಾಗ ಬುದ್ಧಿ ಬರುತ್ತದೆ? ಇಷ್ಟು ವಯಸ್ಸಾದರೂ ಇನ್ನೂ ಸಣ್ಣ ಹುಡುಗಿಯಂತೆಯೇ ಮಾಡುತ್ತಾಳೆ ಎಂದು ಕಾವ್ಯ ಕಾವ್ಯ ಎಂದು ಎಷ್ಟೇ ಬಾರಿ ಕರೆದರೂ ಅವಳು ನೋಡದಿದ್ದಾಗ ಒಮ್ಮೆಲೆ ಅವಳ ಕೈ ಹಿಡಿದು ಕೆಳಗೆ ಎಳೆದು, ಏನು ಮಾಡುತ್ತಿದ್ದೀಯೇ ನೀನು?
ಅಸಲಿಗೆ ಎಂದು ಕೇಳುತ್ತಿದ್ದರೆ ಕಿವಿಯಲ್ಲಿ ಇಯರ್ಬಡ್ಸ್ ಇದ್ದು ಹಾಡು ಓಡುತ್ತಿರುವುದರಿಂದ ಏನೂ ಕೇಳಿಸದೆ ಏನು ಏನು ಎಂದು ಪದೇ ಪದೇ ಕೇಳುತ್ತಾಳೆ ಕಾವ್ಯ. ಏನ ಎಂದು ಕಾವ್ಯ ಕೈಯಲ್ಲಿದ್ದ ಫೋನ್ ಕಸಿದು ಈಗ ಕೇಳಿಸುತ್ತಿದೆಯೇ ಎಂದು ಹೇಳಿ, ನಾನೇನೋ ನಿನಗೆ ಮತ್ತು ಆದಿಗೆ ಮದುವೆ ಮಾಡುವುದು ಹೀಗೆ ಎಂದು ಆಲೋಚಿಸುತ್ತಿದ್ದರೆ ನೀನೇನೋ ಇಲ್ಲಿ ನಿನಗೇನು ಸಂಬಂಧವಿಲ್ಲದಂತೆ ನಿನ್ನ ಪಾಡಿಗೆ ನೀನು ಬೆಡ್ ಮೇಲೆ ನಿಂತು ಕುಣಿಯುತ್ತಿದ್ದೀಯಾ ಎಂದು ಕೋಪದಿಂದ ಕೇಳುತ್ತಾಳೆ. ಇವು ಹುಚ್ಚು ಕುಣಿತವಲ್ಲ ಅತ್ತೆ, ಡ್ಯಾನ್ಸ್. ಬೇಕಿದ್ದರೆ ನೀನು ಕೂಡ ಕೇಳು. ಈ ಮ್ಯೂಸಿಕ್ ಕೇಳಿದರೆ ಸಾಕು, ಬಾಡಿ ಆಟೋಮೆಟಿಕ್ ಆಗಿ ಡ್ಯಾನ್ಸ್ ಮೂಡ್ಗೆ ಹೋಗಿಬಿಡುತ್ತದೆ ಎಂದು ಶಾಂಭವಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಇಯರ್ ಬಡ್ಸ್ ತೆಗೆದು ಅತ್ತೆಯ ಕಿವಿಯಲ್ಲಿ ಇಟ್ಟು ಮತ್ತೆ ಫೋನ್ ಆನ್ ಮಾಡುತ್ತಾಳೆ ಕಾವ್ಯ. ಅದರಲ್ಲಿ ಓಡುತ್ತಿದ್ದ ಪ್ರೈವೇಟ್ ಆಲ್ಬಮ್ನ ಸಾಂಗ್ ವಾಲ್ಯೂಮ್ ಹೈನಲ್ಲಿ ಇಟ್ಟು ಬಿಡುತ್ತಾಳೆ ಕಾವ್ಯ. ಆ ಶಬ್ದಕ್ಕೆ ಶಾಂಭವಿಗೆ ಒಮ್ಮೆಲೆ ಕಿವಿಯಿಂದ ರಕ್ತ ಬರುತ್ತಿರುವ ಅನುಭವವಾಗಿ ತಕ್ಷಣ ಕಿವಿಗಳಿಂದ ಬಡ್ಸ್ ತೆಗೆದು ಎಸೆದು, ಏನು ಮಾಡುತ್ತಿದ್ದೀಯೇ ನೀನು? ನಾನೇನೋ ನಿನಗೆ ಮದುವೆ ಮಾಡಬೇಕೆಂದು ನೋಡುತ್ತಿದ್ದರೆ ನೀನೇನೋ ನನ್ನನ್ನು ಕಿವುಡಿಯನ್ನಾಗಿ ಮಾಡಲು ನೋಡ್ತಾ ಇದ್ದೀಯಾ ಎಂದು ಹರಚುತ್ತಾಳೆ. ಮನೆಯಲ್ಲಿ ಏನು ನಡೆಯುತ್ತಿದ್ದರೂ ನಿನ್ನ ಲೋಕ ನಿನ್ನದೇ, ಬೇರೇನು ನಿನಗೆ ಗೊತ್ತಿಲ್ಲವೇ ಎನ್ನಲು, ಮತ್ತೆ ಏನಾಯಿತು ಅತ್ತೆ ಎಂದು ಕೂಲಾಗಿ ಕೇಳುತ್ತಿದ್ದರೆ, ಅಸಲಿಗೆ ಬೆಳಿಗ್ಗೆ ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಆದಿ ಪಕ್ಕದಲ್ಲಿ ಸರಿಯಾದ ಜೋಡಿಯಂತೆ ಬಾ ಎಂದರೆ ಅವನ ಪಕ್ಕದಲ್ಲಿ ದೃಷ್ಟಿ ಬೊಟ್ಟಿನಂತೆ ತಯಾರಾಗಿ ಬರುತ್ತೀಯ ಎಂದು ಜೋರಾಗಿ ಬೈಯುತ್ತಾಳೆ. ನಾನು ನಿಮ್ಮನ್ನು ಕಿವುಡಿಯನ್ನಾಗಿ ಮಾಡುವುದಲ್ಲ ಅತ್ತೆ, ಈಗ ನೀವು ಅರಚುವ ಅರಚಾಟಕ್ಕೆ ನನಗೆ ಕಿವುಡು ಬರುವಂತಿದೆ ಎಂದು ಹೇಳುತ್ತಿದ್ದರೆ, ಅಸಲಿಗೆ ನಾನು ಇಲ್ಲಿಗೆ ಇವಳಿಗೆ ಬುದ್ಧಿ ಹೇಳೋಣ ಎಂದು ಬಂದು ಏನು ಮಾಡುತ್ತಿದ್ದೇನೆ ನಾನು ಎಂದು ಮತ್ತೆ ಎಚ್ಚೆತ್ತುಕೊಂಡು, ಬೆಳಿಗ್ಗೆ ನೀನು ಅಷ್ಟೊಂದು ಚಿಕ್ಕ ಡ್ರೆಸ್ ಹಾಕಿಕೊಂಡು ಎಲ್ಲರ ಮುಂದೆ ತಿರುಗುತ್ತಿದ್ದರೆ ಎಲ್ಲರೂ ನಿನ್ನನ್ನು ಹೇಗೆ ನೋಡುತ್ತಿದ್ದರು ಗೊತ್ತಾ ಕಾವ್ಯ? ಅಸಲಿಗೆ ಈ ಹುಡುಗಿ ಯಾರು, ಇಷ್ಟು ಜನರ ಮುಂದೆ ಹೀಗೆ ತಿರುಗುತ್ತಿದ್ದಾಳೆ ಎಂದು ಏನೇನೋ ಅಂದುಕೊಂಡರು. ನಾನು ನಿಮ್ಮ ಮಾವನವರನ್ನು ನಮ್ಮ ಕಡೆಗೆ ತಿರುಗಿಸಿಕೊಂಡು ಆದಿಗೆ ನಿನಗೆ ಮದುವೆ ಮಾಡೋಣ ಎಂದು ನೋಡುತ್ತಿದ್ದರೆ ನೀನು ಹೀಗೆ ಮಾಡಿದರೆ ಹೇಗೆ ಹೇಳು ಎಂದು ಮೆಲ್ಲಗೆ ಹೇಳುತ್ತಾ, ನಿನ್ನೆ ಮನೆಯಲ್ಲಿ ನಡೆದ ವಿಷಯವನ್ನೆಲ್ಲ ಕಲ್ಪ ಅವರ ತಂದೆಯ ಕಿವಿಯಲ್ಲಿ ಊದಿದ್ದಾಳೆ. ನಾನು ಮಾವನವರ ಬಳಿ ನಿನ್ನ ವಿಷಯ ಎತ್ತೋಣ ಎಂದರೆ ಮೊದಲು ಅವಳಿಗೆ ಪದ್ಧತಿಯಾಗಿ ನಡೆದುಕೊಳ್ಳಲು ಹೇಳು ಎಂದು ನನಗೆ ಎದುರು ವಾರ್ನಿಂಗ್ ನೀಡಿದರು. ಗಾನವಿಯನ್ನು ನೋಡಿದ ಕೂಡಲೇ ಎಷ್ಟು ಪದ್ಧತಿಯಾಗಿದ್ದಾಳೆ ನೋಡು, ಇನ್ನು ಅವಳ ಬಗ್ಗೆ ಏನೂ ಹೇಳಬೇಡ ಎನ್ನುತ್ತಿದ್ದಾರೆ. ಹೀಗಾದರೆ ನಾವು ಅಂದುಕೊಂಡಿದ್ದು ಹೇಗೆ ನೆರವೇರುತ್ತದೆ? ಕನಿಷ್ಠ ನೀನು ಈ ಮನೆಯಲ್ಲೇ ಇದ್ದರೂ ಸಹ ನಿಮ್ಮ ಮಾವ ಊರಿನಿಂದ ಬಂದ ವಿಷಯ ಕೂಡ ನಾನು ಬಂದು ಹೇಳುವವರೆಗೂ ನಿನಗೆ ತಿಳಿಯಲಿಲ್ಲ. ಹೀಗಾದರೆ ಹೇಗೆ ಕಾವ್ಯ? ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಗಮನಿಸುತ್ತಿರಬೇಕು ಅಲ್ವಾ? ಈಗಲಾದರೂ ಸ್ವಲ್ಪ ಬುದ್ಧಿ ಕಲಿತು ನಡೆದುಕೋ. ಮನೆಯಲ್ಲಿ ಇನ್ನು ಮುಂದೆ ಅಂತಹ ಡ್ರೆಸ್ ಹಾಕಬೇಡ. ಅವರ ದೃಷ್ಟಿಯಲ್ಲಿ ಗಾನವಿಗಿಂತ ಆದಿಗೆ ನೀನೇ ಸರಿ ಎಂದು ಅನ್ನಿಸುವಂತೆ ಮಾಡಬೇಕು. ಅದನ್ನು ಬಿಟ್ಟು ಹೀಗೆ ನಿನ್ನ ರೂಮ್ನಲ್ಲಿ ನೀನಿರುತ್ತಾ ಪಾರ್ಟಿಗಳು ಎನ್ನುತ್ತಾ ತಿರುಗುತ್ತಿದ್ದರೆ ನಾನು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಇನ್ನು ನಿನ್ನ ಇಷ್ಟ ಎನ್ನುತ್ತಿದ್ದರೆ, ಏನತ್ತೆ ನಾನೇನು ಮಾಡಿದರೂ ನನ್ನನ್ನೇ ಅನ್ನುತ್ತೀಯಾ? ನೀನೇ ಅಲ್ವಾ ಆದಿ ಪಕ್ಕದಲ್ಲಿ ಸರಿಯಾಗಿ ಹೊಂದಿಕೊಳ್ಳುವ ಪತ್ನಿಯಂತೆ ಬಾ ಎಂದದ್ದು. ಆದಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಎಷ್ಟು ಸ್ಟೈಲಿಶ್ ಆಗಿದ್ದಾನೆ, ಅದಕ್ಕೆ ಅವನಿಗೆ ಈ ಕಾಲದ ಹುಡುಗಿಯಾದರೆ ಪರ್ಫೆಕ್ಟ್ ವೈಫ್ ಆಗಿರುತ್ತಾಳೆ ಎಂದು ಆ ಡ್ರೆಸ್ ಹಾಕಿಕೊಂಡು ಬಂದೆ ಎನ್ನುತ್ತಾಳೆ. ಅದಕ್ಕೆ ಕಾವ್ಯಳ ತಿಳುವಳಿಕೆಗೆ ಮತ್ತೊಮ್ಮೆ ತಲೆ ಚೆಚ್ಚಿಕೊಳ್ಳುತ್ತಾಳೆ ಶಾಂಭವಿ. ಆದರೂ ನನ್ನ ಹತ್ತಿರ ಇರುವುದೆಲ್ಲ ಮಾಡರ್ನ್ ಡ್ರೆಸ್ಗಳೇ, ಲಂಗ ದಾವಣಿ ಸೀರೆಗಳು ನನ್ನ ಹತ್ತಿರ ಎಲ್ಲಿವೆ ಅತ್ತೆ? ಅವುಗಳನ್ನು ನಾನು ಎಂದೂ ಹಾಕುವುದಿಲ್ಲವಲ್ಲ. ನನ್ನ ಹತ್ತಿರ ಒಂದೂ ಇಲ್ಲ ಅಂದಾಗ ಅದು ಕೂಡ ನಿಜವೇ ಎಂದು ಆಲೋಚಿಸಿದ ಶಾಂಭವಿ, ಸರಿ ಈಗಲಾದರೂ ಯಾವುದೇ ವಿಷಯದಲ್ಲಿ ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸದೆ ನಾನು ಹೇಳಿದಂತೆ ಕೇಳು. ಈ ಬಾರಿ ಇಂತಹ ಕೆಲಸ ಮಾಡುವ ಮೊದಲು ನನಗೆ ಒಂದು ಬಾರಿ ಹೇಳು ಎಂದು ಹೇಳಿ ಇನ್ನೂ ವಿಶ್ರಾಂತಿ ತಗೋ ಎಂದು ತನ್ನ ರೂಮ್ಗೆ ಹೊರಟು ಹೋಗುತ್ತಾಳೆ. ಶಾಂಭವಿ ರೂಮ್ಗೆ ಹೋಗುವಷ್ಟರಲ್ಲಿ ಕೃಷ್ಣಕುಮಾರ್ ಅವರು ಫ್ರೆಶ್ ಆಗಿದ್ದರು.
ಇನ್ನು ಇಬ್ಬರೂ ಸೇರಿ ಡಿನ್ನರ್ಗೆ ಹೋಗುವಷ್ಟರಲ್ಲಿ ಅಲ್ಲಿ ಎಲ್ಲರೂ ಬಂದಿದ್ದರು. ಡೈನಿಂಗ್ ಟೇಬಲ್ ಬಳಿ ಆದಿ ಕೃಷ್ಣಕುಮಾರ್ ಅವರು ಎದುರು ಬದುರಾಗಿ ಕುಳಿತಿದ್ದರು. ಆದಿಯನ್ನು ಎಷ್ಟೇ ಮಾತನಾಡಿಸಲು ಕೃಷ್ಣಕುಮಾರ್ ಅವರು ಪ್ರಯತ್ನಿಸಿದರೂ ತುಂಡು ತುಂಡಾಗಿ ಉತ್ತರ ನೀಡುತ್ತಾನೆಯೇ ಹೊರತು ಸರಿಯಾಗಿ ಮಾತನಾಡನು. ಆ ಮನೆಯಲ್ಲಿ ಎಲ್ಲರಿಗೂ ಇದು ತಿಳಿದ ವಿಷಯವೇ ಆದುದರಿಂದ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಗಾನವಿಗೆ ಮಾತ್ರ ತಂದೆ ಮಗ ಇಬ್ಬರು ಯಾಕೆ ಹಾಗಿದ್ದಾರೋ ತಿಳಿಯದೆ ಅವರನ್ನು ನೋಡುತ್ತಿರುತ್ತಾಳೆ. ಶಾಂಭವಿ ಮಾತ್ರ ಅವರ ನಡುವೆ ಇನ್ನೂ ಕಡಿಮೆಯಾಗದ ದೂರವನ್ನು ಕಂಡು ಸ್ವಲ್ಪ ಸಂತೋಷ ಪಡುತ್ತಾಳೆ. ಇವರಿಬ್ಬರು ಹೀಗೆ ಇರುವುದೇ ನನಗೆ ಒಳ್ಳೆಯದು. ಆಗಲೇ ನಾನು ಏನು ಮಾಡಬೇಕೆಂದಿದ್ದೆನೋ ಅದು ಸುಲಭವಾಗಿ ಆಗುತ್ತದೆ ಅಂದುಕೊಳ್ಳುತ್ತಾಳೆ. ಅವರನ್ನು ನೋಡುತ್ತಿರುವ ಕಲ್ಪಾಗೆ ಮಾತ್ರ ಬೇಸರವಾಗುತ್ತದೆ. ಅವರಿಬ್ಬರನ್ನು ತನ್ನ ಚಿಕ್ಕಂದಿನಿಂದಲೂ ಹಾಗೆಯೇ ನೋಡುತ್ತಿದ್ದಾಳೆ ಕಲ್ಪ. ತನ್ನ ತಂದೆ ಎಷ್ಟು ಮಾತನಾಡಿಸಲು ನೋಡಿದರೂ ಆದಿ ಸರಿಯಾಗಿ ಉತ್ತರಿಸುವುದಿಲ್ಲ. ಕಲ್ಪ ಜೊತೆ ಕೂಡ ಆದಿ ಅಷ್ಟೇನು ಮಾತನಾಡುತ್ತಿರಲಿಲ್ಲ. ಕಲ್ಪ 100 ಬಾರಿ ಮಾತನಾಡಿಸಿದರೆ ಆದಿ 1 ಬಾರಿ ಉತ್ತರ ನೀಡುತ್ತಿದ್ದ. ತನ್ನನ್ನು ಕೂಡ ತನಗಿಂತ ದೂರವೇ ಇಟ್ಟಿರುತ್ತಾನೆ. ಇನ್ನು ಕಾವ್ಯ ಶಾಂಭವಿಯ ಟ್ರೈನಿಂಗ್ನಿಂದ ಒಂದು ಚೂಡಿದಾರ್ ಹಾಕಿಕೊಂಡು ಡಿನ್ನರ್ ಬಳಿಗೆ ಬಂದಳು. ಅವಳನ್ನು ಹಾಗೆ ನೋಡಿದರೂ ಯಾರೂ ಮಾತನಾಡಿಸುವುದಿಲ್ಲ. ಅವಳು ಕೂಡ ಇವರೊಡನೆ ನನಗೇಕೆ ಎಂಬಂತೆ ಕೇರ್ಲೆಸ್ ಆಗಿ ನೋಡುತ್ತಾ ತನ್ನ ಡಿನ್ನರ್ ಮುಗಿಸುತ್ತಾಳೆ. ಶಾಂಭವಿ ಕಾವ್ಯಳನ್ನು ನೋಡುತ್ತಾ, ಹೀಗಾದರೆ ಹೇಗೆ ಕಾವ್ಯ? ನೀನೇ ಎಲ್ಲರನ್ನೂ ಮಾತನಾಡಿಸಿ ನಿನ್ನ ಮಾಯೆಯಲ್ಲಿ ಕೆಡಿಸಿಕೊಳ್ಳಬೇಕು. ಆದರೆ ಅವರು ಮಾತನಾಡಲಿಲ್ಲ ಎಂದು ನೀನು ಕೇರ್ಲೆಸ್ ಆಗಿದ್ದರೆ ನಾನು ಅಂದುಕೊಂಡಿದ್ದು ಹೇಗೆ ನಡೆಯುತ್ತದೆ? ನೋಡಿ ನೋಡಿ ಇಷ್ಟು ಆಸ್ತಿ ಕೈಯಿಂದ ಹೇಗೆ ಹೋಗಲು ಬಿಡಲಿ ಎಂದು ತನ್ನಲ್ಲೇ ತಾನು ಅಂದುಕೊಳ್ಳುತ್ತಾಳೆ. ಹೀಗೆ ಪ್ರತಿಯೊಬ್ಬರೂ ತಮ್ಮ ಆಲೋಚನೆಗಳಲ್ಲಿ ಡಿನ್ನರ್ ಮುಗಿಸಿ ಅವರ ರೂಮ್ಗಳಿಗೆ ಹೊರಟು ಹೋದರು. ಬೆಳಿಗ್ಗೆ ಮಾಮೂಲಿಯಂತೆ ಎದ್ದ ಆದಿ ತನ್ನ ಪಾಡಿಗೆ ತಾನು ಜಿಮ್ ರೂಮ್ಗೆ ಹೋಗಿ ತನ್ನ ವರ್ಕೌಟ್ ಮುಗಿಸಿ ಕೆಲಸದವಳು ತಂದ ಪ್ರೋಟೀನ್ ಶೇಕ್ ಕುಡಿದು ತನ್ನ ರೂಮ್ಗೆ ಹೋಗುತ್ತಾನೆ. ಬೆಳಗಾದ ನಂತರ ಪುರೋಹಿತರಿಗೆ ಫೋನ್ ಮಾಡಿದ ಅರುಂಧತಿ ಅವರು ಆದಿ ಮತ್ತು ಗಾನವಿಯ ಮೊದಲ ರಾತ್ರಿಯ ಮುಹೂರ್ತದ ಬಗ್ಗೆ ಕೇಳಿದಾಗ ಅವರು ಪಂಚಾಂಗ ತಿರುವಿ ಅವರಿಬ್ಬರ ಹೆಸರಿನ ಮೇಲೆ ಅಂದೇ ರಾತ್ರಿ ಒಳ್ಳೆಯ ಮುಹೂರ್ತವಿದೆ ಎಂದು ಹೇಳಿದ್ದರಿಂದ ಹಾಗೆಯೇ ಆಗಲಿ ಪುರೋಹಿತರೆ ಎಂದು ಹೇಳಿ ಫೋನ್ ಇಡುತ್ತಾರೆ ಅರುಂಧತಿ ಅವರು. ಪುರೋಹಿತರು ಮುಹೂರ್ತ ಅಂದೇ ರಾತ್ರಿ ಇದೆಯೆಂದು ಹೇಳಿದ್ದರಿಂದ ಇನ್ನು ತಮ್ಮ ಸಿದ್ಧತೆ ಆರಂಭಿಸುತ್ತಾರೆ ಅರುಂಧತಿ ಅವರು ಏನು ಮಾಡುತ್ತಿದ್ದಾರೆ ಎಂದು ತಿಳಿಯದ ಆದಿ ಶವರ್ ಅಡಿಯಲ್ಲಿ ನಿಂತು ಜಿಮ್ ಮಾಡಿದ್ದರಿಂದ ಬಂದ ಬೆವರು ಹೋಗುವಂತೆ ಸ್ನಾನ ಮಾಡಿ ಆಫೀಸ್ಗೆ ಹೋಗಲು ಫಾರ್ಮಲ್ಸ್ನಲ್ಲಿ ರೆಡಿಯಾಗಿ ಡಿಯೋ ಸ್ಪ್ರೇ ಮಾಡಿಕೊಂಡು ಕೆಳಗೆ ಬಂದು ಡೈನಿಂಗ್ ಟೇಬಲ್ ಬಳಿ ತಿಂಡಿಗಾಗಿ ಕುಳಿತ ಕೂಡಲೇ ಸೀತಮ್ಮ ಬಂದು ತಿಂಡಿ ಬಡಿಸುತ್ತಾಳೆ. ಆದಿ ಮಾಮೂಲಿಯಾಗಿಯೇ ತುಂಬ ಸುಂದರವಾಗಿದ್ದಾನೆ. ಅಂತಹವನು ಫಾರ್ಮಲ್ಸ್ನಲ್ಲಿ ರಾಯಲ್ ಆಗಿ ಕೆಳಗೆ ಇಳಿಯುತ್ತಿದ್ದರೆ ಗಾನವಿ ಅವನನ್ನು ಕದ್ದು ನೋಡುತ್ತಾಳೆ. ಸಿಂಹದಂತೆ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಇಳಿಯುತ್ತಿರುವ ಅವನನ್ನು ನೋಡಿ ಕಣ್ಣು ತಿರುಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಗಾನವಿಗೆ. ಆದರೆ ಆದಿ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತನ್ನ ಪಾಡಿಗೆ ತಾನು ತಿಂಡಿ ತಿಂದು ಮನೆಯಲ್ಲಿ ಅರುಂಧತಿ ಅವರು ಮಾಡುತ್ತಿರುವ ಸಿದ್ಧತೆ ಏನೆಂದು ತಿಳಿಯಲು ಹೋಗದೆ ಅದು ತನಗೆ ಅನಾವಶ್ಯಕ ಎಂಬಂತೆ ಬಾಯ್ ಗ್ರಾನಿ ಎಂದು ಹೇಳಿ ಆಫೀಸ್ಗೆ ಹೊರಟು ಹೋಗುತ್ತಾನೆ. ಶಾಂಭವಿ ಕೆಳಗೆ ಬರುವಷ್ಟರಲ್ಲಿ ತರಾತುರಿಯಲ್ಲಿದ್ದ ಅರುಂಧತಿ ಕೃಷ್ಣಕುಮಾರ್ ಅವರು ಅಲ್ಲೇ ಡೈನಿಂಗ್ ಟೇಬಲ್ ಬಳಿ ಇದ್ದದ್ದರಿಂದ ಏನಾಗುತ್ತಿದೆ ಎಂದು ತಿಳಿಯಬೇಕೆಂದಿದ್ದರೂ ಆಗ ಏನೂ ಮಾತನಾಡಲಿಲ್ಲ. ಕೃಷ್ಣ ಅವರು ಆದಿ ಆಫೀಸ್ಗೆ, ಕಲ್ಪ ಕಾಲೇಜಿಗೆ ಹೋದ ನಂತರ ಮೆಲ್ಲಗೆ ದನಿ ಎತ್ತುತ್ತಾರೆ ಅರುಂಧತಿ ಅವರು. ಅಲ್ಲೇ ಇದ್ದ ಶಾಂಭವಿಯೊಂದಿಗೆ, ಇಂದು ಆದಿತ್ಯ ಗಾನವಿಯ ಮೊದಲ ರಾತ್ರಿಗೆ ಮುಹೂರ್ತ ಚೆನ್ನಾಗಿದೆ ಎಂದು ಪುರೋಹಿತರು ಹೇಳಿದ್ದಾರೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಹತ್ತಿರವಿದ್ದು ಮಾಡ್ಕೊ. ಸಿದ್ಧತೆಗಳಲ್ಲಿ ಯಾವುದೇ ತಪ್ಪು ಆಗಬಾರದು ಎಂದು ಆರ್ಡರ್ನಂತೆ ಹೇಳಿದ ಅತ್ತೆಯ ಮಾತು ಸೊಸೆಯಾದ ಶಾಂಭವಿಯ ಎದೆಯಲ್ಲಿ ಚೂರಿಯಿಂದ ಚುಚ್ಚಿದಂತಾಗಿ ಒಮ್ಮೆಲೇ ತಲೆ ಸುತ್ತಿದಂತಾಗುತ್ತದೆ.
ಈ ಕತೆ ಇನ್ನೂ ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡಿಲ್ವೋ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ. ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.